ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಏನಿದೆ. ಈಗ ವಂಚಕ ಶಿವಾನಂದ ನೀಲನ್ ಅವರಿಗೆ ವೈದ್ಯಕೀಯ ತಪಾಸಣೆ ಮುಗಿದಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿಗೆ ಮೆಡಿಕಲ್ ಟೆಸ್ಟ್ ಕೂಡ ನಡೆದಿರುವಂತದ್ದು. ವೈದ್ಯಕೀಯ ತಪಾಸಣೆ ಆದ ನಂತರದಲ್ಲಿ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಲಾಗಿದೆ. 4,500 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಪ್ರಕರಣ ಶಿವಾನಂದ ನೀಲನ್ ಅವರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿಗೆ ಮೆಡಿಕಲ್ ಟೆಸ್ಟ್ ನೆರವೇರಿದೆ. ವೈದ್ಯಕೀಯ ತಪಾಸಣೆ ಆದ ನಂತರದಲ್ಲಿ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಲಾಗಿದೆ. ಇನ್ನು ಶಿವಾನಂದ್ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಸ್ಟಡಿಗೆ ಕೊಟ್ರೆ ಬೆಂಗಳೂರಿಗೆ ಕರ್ಕೊಂಡು ಬರೋದಕ್ಕೆ ಸಿಐಡಿ ತೀರ್ಮಾನ ಮಾಡಿರುವಂತದ್ದು. ಸಿಐಡಿ ಎಂಟ್ರಿ ಆದಾಗಲಿಂದ ಪ್ರತಿಯೊಂದು ಹಂತದಲ್ಲಿ ತನಿಖೆ, ತಪಾಸಣೆ, ಪರಿಶೀಲನೆ ನಡೀತಾ ಇದೆ. ಮೆಡಿಕಲ್ ಟೆಸ್ಟ್ ಕೂಡ ಮುಗಿದಿದೆ. ಈಗ ಕಸ್ಟಡಿಗೆ ಆರೋಪಿಯನ್ನ ಹಾಜರುಪಡಿಸಿ ಅದಾದ ನಂತರದಲ್ಲಿ ಸಿಐಡಿ ತಮ್ಮ ಕಸ್ಟಡಿಗೆ ಆ ವ್ಯಕ್ತಿಯನ್ನ ಪಡೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ತಮ್ಮ ಕಚೇರಿಯಲ್ಲೇ ಈ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತೀವಿ, ಇದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಈಗ ವೈದ್ಯಕೀಯ ತಪಾಸಣೆ ಕೂಡ ಮುಗಿದಿದೆ ಬಿಮ್ಸ್ ಆಸ್ಪತ್ರೆಯಲ್ಲಿ. ಈಗ ಕಸ್ಟಡಿ ಕೊಟ್ರೆ ಬೆಂಗಳೂರಿಗೆ ಕರ್ಕೊಂಡು ಬರ್ತೀವಿ ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇಲ್ಲಿಗೆ ಬಂದ ನಂತರದಲ್ಲಿ ಗೊತ್ತಾಗುತ್ತೆ ಈ ವ್ಯಕ್ತಿಯ ಹಿಂದೆ ನಿಜಕ್ಕೂ ಯಾರೆಲ್ಲರ ಕೈವಾಡ ಇದೆ ಅನ್ನೋದೆಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ನಲ್ಲಿ ಏನೇನೆಲ್ಲ ಈ ವ್ಯಕ್ತಿಗೆ ಏನಾದ್ರೂ ಸಮಸ್ಯೆಗಳಿದೆಯಾ ಅದೆಲ್ಲವನ್ನ ಟೆಸ್ಟ್ ಮಾಡಿರ್ತಾರೆ. ಮೇ ಬಿ ಎಲ್ಲ ನಾರ್ಮಲ್ ಇರುತ್ತೆ. ಈಗ ಕಸ್ಟಡಿ ಕೊಡೋಕೆ ಮನವಿಯನ್ನ ಕೇಳ್ಕೊಂಡಿದ್ದಾರೆ. ಒಂದ್ ರೀತಿಯ ಗಸ್ತು ಅಂದಿರುತ್ತೆ ಇಲಾಖೆ. ಈಗ ಸಿಐಡಿ ತಮ್ಮ ರೀತಿಯಲ್ಲಿ ತಪಾಸಣೆಯನ್ನ ಮಾಡೋದಕ್ಕೆ, ಪರಿಶೀಲನೆ, ತನಿಖೆಯನ್ನ ಮಾಡೋದಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣ ಮಾತಿನ ಮಲ್ಲ. ಶಿವಾನಂದ್ ಗ್ಯಾಂಗ್ನ ಮತ್ತೊಬ್ಬ ಅರೆಸ್ಟ್ ಆಗಿದ್ದಾನೆ. ಮಹಾರಾಷ್ಟ್ರ ಮೂಲದ ಓಂಕಾರ್ ಎನ್ನುವಂತ ಪೊಲೀಸರ ವಶಕ್ಕೆ ಸಿಕ್ಕಿರುವಂತದ್ದು. ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಈ ಆಸಾಮಿ ಓಂಕಾರ್ ಅಕ್ಯುಮೆನ್ ಆಪ್ ನ ತಾಂತ್ರಿಕ ವಿಭಾಗ ನೋಡ್ಕೊಳ್ತಿದ್ದ ಈ ಯುವಕ ಅಕ್ಯುಮೆನ್ ಆಪ್ ನಲ್ಲಿನ ಡೇಟಾ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದ. ಹೂಡಿಕೆಗೆ ಸಂಬಂಧಪಟ್ಟಂತ ಅಕ್ಯುಮೆನ್ ಆಪ್ ನಲ್ಲಿ ಕಂಪ್ಲೀಟ್ ಡೇಟಾ ಇತ್ತು. ಹಣ ವರ್ಗಾವಣೆ ಮತ್ತೆ ಡೇಟಾ ನಿರ್ವಹಣೆಯನ್ನ ಮಾಡ್ತಾ ಇದ್ದಿದ್ದಂಥ ಓಂಕಾರ್ ಅರೆಸ್ಟ್ ಆಗಿದ್ದಾನೆ. ಮತ್ತೊಬ್ಬ ಆರೋಪಿ ಈಗ ವಶದಲ್ಲಿ, ಪೊಲೀಸರ ವಶದಲ್ಲಿ ಇರುವಂತದ್ದು. ಸಾಕ್ಷಿ ನಾಶ ಮಾಡೋದಕ್ಕೆ, ಡೇಟಾ, ಕಂಪ್ಲೀಟ್ ಡೇಟಾ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅವನು ಕೂಡ ಈಗ ಪೊಲೀಸರ ಬಲೆಗೆ ತಗ್ಲಾಕೊಂಡಿದ್ದಾನೆ. ಒಂದೊಂದಾಗೆ ಮುಖವಾಡಗಳು ಶಿವಾನಂದ ಅಸೋಸಿಯೇಟ್ಸ್ ಜೊತೆಗೆ ಈ ಶಿವಾನಂದನ ಮುಖವಾಡಗಳು ಬಯಲಾಗ್ತಾ ಹೋಗ್ತಾ ಇದೆ. ಇನ್ನೂ ಸಾಕಷ್ಟು ಜನ ಇರ್ತಾರೆ. ಒಬ್ರು ಇಬ್ಬರಿಂದ ಆಗಿರುವಂತ ಪ್ಲಾನ್ ಆಗಿರೋದಿಲ್ಲ ಇದು. ಇನ್ನೂ ಯಾರ್ಯಾರ ಕೈವಾಡ ಇದೆ ಈ ಒಂದು ವಿಚಾರದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸಿಐಡಿ ತನಿಖೆ ಆರಂಭ ಆಗಿದೆ. ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದು ತಮ್ಮದೇ ಆದ ರೀತಿಯಲ್ಲಿ ಮತ್ತೊಂದು ಹಂತದಲ್ಲಿ ತನಿಖೆಯನ್ನು ಆರಂಭ ಮಾಡ್ತಾರೆ. ಆಗ ಇಡೀ ಕಂಪ್ಲೀಟ್ ಜಾಲವನ್ನ ಬೆಂಬಿಡದೆ ಹಿಡಿದಾಕ್ತಾರೆ. ಅಕ್ಯುಮೆನ್ ಆಪ್, ಈ ಡೇಟಾ ಎಲ್ಲ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಗಿರಬಹುದು, ಎಲ್ಲ ಡೇಟಾ ಇರ್ತಾ ಇತ್ತು ಆ ಅಕ್ಯುಮೆನ್ ಆಪ್ ನಲ್ಲಿ. ಆ ಒಂದು ಆಪ್ ನ ಅಪ್ಲಿಕೇಶನ್ ಅನ್ನ ಓಂಕಾರ್ ಅನ್ನುವಂಥವನು ನೋಡ್ಕೋತಾ ಇದ್ದ, ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದ. ಅವನನ್ನ ಈಗ ಹಿಡಿದಾಕಿದ್ದಾರೆ ಪೊಲೀಸರು. ಎರಡನೇ ಆರೋಪಿ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಏನ್ ಮಾಡ್ತಿದ್ದ ಇವನು? ಇಡೀ ಡೇಟಾ ನೋಡ್ಕೋತಿದ್ದಂಥವನು. ಯಾವಾಗ ಈ ವ್ಯಕ್ತಿ ಶಿವಾನಂದ ಸಿಕ್ಕಾಕೊಂಡು ಕಂಪ್ಲೀಟ್ ಡೇಟಾನ ಡಿಲೀಟ್ ಮಾಡಿಬಿಡೋಣ, ಯಾರಿಗೂ ಕೂಡ ಪ್ರೂಫ್ ಸಿಗದೆ ಇರೋ ಹಾಗೆ ಮಾಡಿಬಿಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ಸಿಕ್ಕಾಕೊಂಡ. ಅವನ ಪ್ರಯತ್ನ ವಿಫಲವಾಗಿದೆ. ಈಗ ನೋಡ್ತಾ ಹೋದಾಗ, ಕಾನೂನು ರೀತಿಯಲ್ಲಿ ನೋಡ್ತಾ ಹೋದಾಗ ಸಾಕ್ಷಿಯನ್ನ ನಾಶಪಡಿಸೋದಕ್ಕೆ ಈತ ಪ್ರಯತ್ನ ಪಡ್ತಾ ಇದ್ದ. ತಗ ಹಾಕೊಂಡ. ಈಗ ಮತ್ತೊಂದು ಹಂತದ ತನಿಖೆ ಆಗುತ್ತೆ.
ಅವನಿಂದ ಏನೇನೆಲ್ಲ ವಿಚಾರಗಳು ಇವರಿಗೆ ಪೊಲೀಸರಿಗೆ ಸಿಗಬಹುದು. ಟ್ರಾನ್ಸಾಕ್ಷನ್ ಆಗಿರುವಂತ ಪ್ರೂಫ್ ಅವನ ಹತ್ರ ಇರುತ್ತೆ, ಆ ಅಪ್ಲಿಕೇಶನ್ ನಲ್ಲಿ ಇರುತ್ತೆ. ಯಾರ್ಯಾರು ಮೋಸ ಹೋಗಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸಾಕ್ಷನ್ಸ್ ಆಗಿದೆ, ಯಾವ ಅಕೌಂಟ್ ನಿಂದ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಬ್ಯಾಂಕ್, ಆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು, ಲಕ್ಷ ಲಕ್ಷ ಹಣ ಇಟ್ಕೊಂಡು ಕೋಟಿ ಕೋಟಿ ಹಣ ಇಟ್ಕೊಂಡಿರುವಂತ ಈ ಶಿವಾನಂದನ ಅಕೌಂಟ್ಸ್ ಡೀಟೇಲ್ಸ್ ಗೊತ್ತಿರುವಂತ ಯಾವ ಸಿಬ್ಬಂದಿ ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಯಾವ ಬ್ಯಾಂಕ್ ಕೈವಾಡ ಇದರಲ್ಲಿದೆ, ಎಲ್ಲವೂ ಕೂಡ ಬಯಲಾಗ್ತಾ ಹೋಗುತ್ತೆ. ನಮ್ಮ ರಾಜ್ಯದವರ ಅಥವಾ ಹೊರ ರಾಜ್ಯದವರು ಕೈವಾಡ ಕೂಡ ಇದರಲ್ಲಿ ಇದೆಯಾ, ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಈ ಮಾತಿನ ಮಲ್ಲ ಅಂತ ಶಿವಾನಂದನ ಕರೆಯುವಂಥದ್ದು. ಸಿಎಂ ಆಗೋ ಆಸೆ ಇತ್ತಂತೆ ಇವನಿಗೆ, ಸಿಎಂ ಆಗ್ತೀನಿ ನಾನು ಅಂತ ಭರವಸೆ ಇಟ್ಕೊಂಡಿದ್ದ. ಮಾಡಿರೋ ಕೆಲಸ ಮಾತ್ರ ಇಂಥದ್ದು. ಸಿಕ್ಕಾಕೊಂಡಿದ್ದಾನೆ, ಇನ್ನೂ ಸಿಕ್ಕಾಕೊಳ್ಳುವಂಥದ್ದು ಸಾಕಷ್ಟಿದೆ. ಡಿಸಿ ಮಾತನಾಡ್ತಾ ಹೇಳ್ತಾರೆ, ಆ ಅಂಕಿ ಸಂಖ್ಯೆಯಲ್ಲಿ ಹೇಳುವಷ್ಟಲ್ಲ ಇವನು ಮಾಡಿರುವಂಥ ದೋಖ, ಹಗರಣ, ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದ್ರೆ ತನಿಖೆ ಅಂತೂ ಸಂಪೂರ್ಣ ಸಾಕ್ಷಿ ಅಥವಾ ಈ ವ್ಯಕ್ತಿಯ ಬಂಡವಾಳ ಬಯಲಾಗೋವರೆಗೂ ಕೂಡ ನಡೆದೇ ತೀರುತ್ತೆ ಅಂತ ಡಿಸಿ ಹೇಳಿರುವಂಥದ್ದು.